ಇನ್ನು ಮೂಡೇ ಔಟ್ ಆಗೋಯ್ತದ, ಮನೆಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದೆ. ಇಲ್ಲಿ ಆಕ್ಚುಲಿ ಬಂದು 1 hour ಆಯ್ತು. 2 ಬಾಡಿಗೆ ಅಕ್ಸೆಪ್ಟ್ ಮಾಡ್ಕೊಂಡೆ. 2 ಬಾಡಿಗೆನು ನಿಯರ್ ಇನ್ನೇನು ಕಸ್ಟಮರ್ ಲೊಕೇಶನ್ಗೆ ಹೋಯ್ತಾ ಇದ್ದೀನಿ, ಕ್ಯಾನ್ಸಲ್ ಮಾಡಿದ್ರು. ನಾನು ಕಸ್ಟಮರ್ನ ಡ್ರಾಪ್ ಮಾಡಿದ್ದು 8:20ಕ್ಕೆ. ಈಗ 10:20ಕ್ಕೆ ಒಂದು ಬಾಡಿಗೆ ಸಿಕ್ಕಿದೆ. ಹಾಯ್ ಎಲ್ರಿಗೂ ನಮಸ್ತೆ. ಆನಂದ್ ಕ್ಯಾಬ್ 360ಗೆ ಸ್ವಾಗತ. ಇವಾಗ 4:10 ಆಪ್ಗಳೆಲ್ಲ ಆನ್ ಮಾಡಿದ್ದೀನಿ, ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಎಲ್ಲಿಗೂ ಬಿದ್ದಿಲ್ಲ. ಇವತ್ತು ಆ್ಯಕ್ಚುಲಿ ಗುರುವಾರ ಸ್ವಲ್ಪ ಚೆನ್ನಾಗಿ ಬಾಡಿಗೆ ಸಿಗಲ್ಲ ಆಲ್ಮೋಸ್ಟು. ನೋಡೋಣ ಎಷ್ಟಾಗುತ್ತೆ ಇವತ್ತೇನು ಅಂತ ಕೊನೆಯಲ್ಲಿ ಹೇಳ್ತೀನಿ. ಬನ್ನಿ ಹೋಗೋಣ. ಯಾವ್ದಾದ್ರು ಬಾಡಿಗೆ ಬರೋ ಗಂಟೆ ವೆಯ್ಟ್ ಮಾಡೋಣ. ಇವಾಗ ಒಂದು ಬಾಡಿಗೆ ಬಂದಿದೆ, ಅದು 15 ನಿಮಿಷ ವೆಯ್ಟ್ ಆದಮೇಲೆ ಈಗ 4:20. ಇವಾಗ ಒಂದು ಬಾಡಿಗೆ ಬಂದಿದೆ, ಮತ್ತಿಕೆರೆ ಲೇಕ್ ಅಂತ ಇತ್ತು. ಬನ್ನಿ ಹೋಗೋಣ, ಕಸ್ಟಮರ್ನ ಪಿಕ್ ಮಾಡೋಣ. ಬನ್ನಿ ಸರ್. ಹಾಂ ಸರ್. ಹೌದೌದು. ಡೈಲಿ ಹೋಗ್ತೀರಾ ಸರ್? ಆಲ್ಮೋಸ್ಟ್ ಡೈಲಿ ಹೋಗ್ತೀರಾ? ನೀವು ಆಲ್ಮೋಸ್ಟ್ ಇದು 4ನೇ ಸತ 5ನೇ ಸತ ನಾನೇ ಬರ್ತೀರಾ? 7 ತಿಂಗಳಿಂದ ಮನೆ ಸಿಕ್ಕಿಲ್ಲ ಅಲ್ಲಿ. ಹೌದಾ? ಇದನ್ನು ಗಾಟ್ ಹಾಕ್ಬಿಡಿ. ಹೌದಾ? ಪಿನ್ ಹೇಳಿ. ಮನೆ ಸಿಕ್ಕಿಲ್ಲ. ಹಾಂ, ಎಂತ ಮಾಡಿ ಹುಡುಕ್ತಾ ಇದ್ದಿ. ಹೌದಾ? ಅದೇ ಡೈಲಿ ಇಲ್ಲಿಂದ ನೀವು ಹೋಗೋದೇ ಖರ್ಚಾಗ್ಬಿಡುತ್ತೆ. ಬರೋ ಬಸ್ಸಲ್ಲಿ ಬರುತ್ತಾ? ಹಾಂ, ತುಂಬ ಬಸ್ ಎಲ್ಲ 1 ಗಂಟೆ 1.25 ಗಂಟೆ ಆಗುತ್ತೆ. ನಾನು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಟೈಮ್. ಇದು ಪಿನ್ ಹೇಳಿ. 698 69. ಇದು ಇವಾಗ ಅಮ್ಮಾಶ್ರಮದಿಂದ ಉಳ್ಳಾಳ್ ಡ್ರಾಪ್, ಅಂದರೆ ಇದು ಮತ್ತಿಕೆರೆ ಕಡೆಗೆ ಡ್ರಾಪ್ ಆಯಿತು. 260 ಇದೆ. ಬನ್ನಿ ನೆಕ್ಸ್ಟ್ ಬಾಡಿಗೆ ವೆಯ್ಟ್ ಮಾಡೋಣ. ಹತ್ತಿ ಸರ್. ಯಶವಂತಪುರಿಂದ ಇಲ್ಲಿ ನಿಮಾನ್ಸ್ ಹತ್ರಕ್ಕೆ ಬಂದಿದೆ. 260 ಕೊಟ್ಟಿದ್ದಾನೆ. ಕಲೆಕ್ಟ್ ಮಾಡಿ ಬನ್ನಿ ನೆಕ್ಸ್ಟ್ಗೆ ವೆಯ್ಟ್ ಮಾಡೋಣ. ಇವಾಗ ಯಾವುದೋ ಬರ್ತಾ ಇದೆ. ಸರಿ ಬನ್ನಿ ನೋಡೋಣ. SMV ಲೇಔಟ್ ಅಂತ ಅಲ್ಲಿಗೆ ತೊಗೊಂಡಿದ್ದೀನಿ. ನೋಡೋಣ, ಕಸ್ಟಮರ್ನ ಪಿಕ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ದೊಡ್ಡಲ್ಲಿ ಬಾಡಿಗೆಗಳನ್ನು ಕಡಿಮೆ ಇದೆ ಮಾರ್ನಿಂಗ್ ಕಂಪೇರ್ ಮಾಡಿಕೊಂಡ್ರೆ. ಸ್ಟ್ರೈಕ್ ಅಂತ ಏನಾದ್ರೂ ಸ್ವಲ್ಪ ಏನೋ ಗೊತ್ತಿಲ್ಲ. ಕಸ್ಟಮರ್ಸೂ ಸ್ವಲ್ಪ ಬಾಡಿಗೆಗಳು ಕಡಿಮೆ ಇದೆ. ರೋಡೂ ಸ್ವಲ್ಪ ತುಂಬ ಅಂದರೆ ತುಂಬಾ ಖಾಲಿ ಇದೆ. ಆಲ್ಮೋಸ್ಟ್ ಏನಾಗ್ತಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಟ್ರೈಕ್ ಅಂತನಾ ಇಲ್ಲ ಏನು ಅನ್ನೋದು ಗೊತ್ತಿಲ್ಲ. ಬನ್ನಿ ಫಸ್ಟು ಈಗ ಕಸ್ಟಮರ್ನ ಪಿಕ್ ಮಾಡೋದಕ್ಕೆ ಹೋಗೋಣ. ಕಸ್ಟಮರ್ನ ಪಿಕ್ ಮಾಡೋಣ. ಇವತ್ತೇನಾದ್ರು ಸ್ಟ್ರೈಕ್ ಏನಾದ್ರು ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ ದುಡಿಯೋದಕ್ಕೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಸುಮ್ಮನೆ ಸ್ಟ್ರೈಕು ಮಾಡೋದು ಒಂದೇ, ಮಾಡದೇ ಇದ್ರು ಒಂದೇ. ಸರ್ ಕ್ಯಾಬ್ ಬುಕ್ ಮಾಡಿದ್ದೀರಾ? ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ. ಹಿಂಗೆ ಹೋಗ್ಬೋದಾ ಯೂಟರ್ನ್ ಮಾಡ್ಕೋಬೇಕಾ? ಹಿಂಗೆ ಹೋಗ್ಬೋದಾ ಯೂಟರ್ನ್ ಮಾಡ್ಕೋಬೇಕಾ? ಓಕೆ ಹತ್ತೀನಿ. ಹಿಂಗೇನಾ? ಅದು ನಿಮ್ಮಾನ್ಸ್ ಹತ್ರದಿಂದ ಫಸ್ಟು SMVT ಮಾಡಿದ್ರು ಒಬ್ರು. ಅದು ನಿಯರ್ ಹತ್ರಕ್ಕೆ ಹೋಗ್ತಾ ಇದ್ದಂಗೆ ಕ್ಯಾನ್ಸಲ್ ಆಗೋಯ್ತು. ಅದಾದ್ಮೇಲೆ ಮತ್ತೆ ಒಂದು ಕನಕಪುರ ರೋಡಿಗೆ ಬಂತು. ಅದು ಅಕ್ಸೆಪ್ಟ್ ಮಾಡಿಕೊಂಡು ಈಗ ಅವ್ರನ್ನ ಡ್ರಾಪ್ ಮಾಡಿದ್ದಾಯಿತು. ಈಗ ವೆಯ್ಟ್ ಮಾಡೋಣ. ಬನ್ನಿ. ಯಾವ ಏರಿಯಾ ಸರ್ ಇದು? ಯಾವುದು ಏರ್ಪೋರ್ಟ್ ಬಿಡಲಿಲ್ಲ ಸರ್. ಕೆಂಗೇರಿ ಕಡೆನಾ ಸರ್? ಟೋಲ್ ಅಮೌಂಟ್ ಆ್ಯಡ್ ಆಗಿದೆಯಾ? ಟೋಲಲ್ಲಿ ತೋರಿಸ್ತಾ ಇದೆ. ಗೊತ್ತಿಲ್ಲ ಸರ್.
506 ತೋರಿಸ್ತದೆ. ಟೋನ್ ಆ್ಯಡ್ ಆಗಿದೆ ನನಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ, ಫಸ್ಟ್ ಗೊತ್ತಾಗಲ್ಲ. ಇದು ಕನಕಪುರ ರೋಡಿಂದ ಇಲ್ಲಿ ಬ್ಯಾಡ್ರಳ್ಳಿ ಬಂದಿದೆ, 455 ಇದೆ. ಕಲೆಕ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ಬೇರೆ ಆರ್ಡ್ರು ವೆಯ್ಟ್ ಮಾಡೋಣ. ಇಲ್ಲಿ ಬ್ಯಾಡ್ರಳ್ಳಿ ಕಡೆ ಬಂದು 1/2 hour ಆಯಿತು, ಇನ್ನೂ ಯಾವುದೋ ಬಾಡಿಗೆ ಇಲ್ಲ. ಅಲ್ಲೇ ಒಂದು 5 minutesಲ್ಲಿ ಒಂದು 2-3 kilometers ಸ್ವಲ್ಪ ಇಲ್ಲೇ ಸ್ವಲ್ಪ ಮೂವ್ ಆದೆ, ಬಾಡಿಗೆ ಬರ್ತಾ ಇಲ್ವಲ್ಲ ಅಂತ. ಊಬರಲ್ಲಿ ಬರ್ತಾಯಿದೆ, ಅದು ಎತ್ಕೊಂಡು ಮಾಡೋಕ್ಕೆ ಆಗಲ್ಲ, ಅಷ್ಟು ಕಡಿಮೆ ಕೊಡ್ತಾವನೆ. 15 kilometerಗೆ 180 ರೂಪಾಯಿ ಕೊಡ್ತಾವನೆ. ಆ ಥರ ಕಡಿಮೆ ಊಬರಲ್ಲಿ ಕಡಿಮೆ ರೇಟ್ ಕೊಡ್ತಾ ಇದ್ದಾನೆ, ಅದರಿಂದ ಅದರಲ್ಲಿ ಎತ್ಕೊಂಡಿಲ್ಲ, ಮಾಡೋಕ್ಕೂ ಹೋಗಿಲ್ಲ. ಬನ್ನಿ ನೋಡೋಣ ಇನ್ನು ಎಷ್ಟೊತ್ತು ಕೊಡ್ತಾನೆ ಏನೋ ಗೊತ್ತಿಲ್ಲ. ಬೇರೆ ಯಾವುದ್ರಲ್ಲೂ ಬರ್ತಾ ಇಲ್ಲ, ರ್ಯಾಪಿಡೋದಲ್ಲಾಗಿರ್ಬೋದು, ಓಲಾದಲ್ಲಾಗಿರ್ಬೋದು ಬರ್ತಾ ಇಲ್ಲ. ನೋಡೋಣ, ಕಾದ್ಬಿಟ್ಟು ಆಮೇಲೆ ಎತ್ಕೊಂಡು ನೋಡೋಣ. ಬನ್ನಿ. ಕಸ್ಟಮರ್ ಇನ್ನೂ ಬಂದಿಲ್ಲ. ನೇಮ್ ಮೇಡಮ್? ಅಮ್ಮಾಶ್ರಮದಿಂದ ಈ ಕಡೆ ಏರ್ಫೋರ್ಸ್ ಕಡೆ ಬಂದಿದ್ದೆ, 567 ಕೊಟ್ಟಿದ್ದಾನೆ. ಕ್ಲೋಸ್ ಮಾಡ್ತಾ ಇದ್ದೀನಿ, ಬನ್ನಿ ನೆಕ್ಸ್ಟಿಗೆ ನೋಡೋಣ ಈಗ ಎಲ್ಲಿಗೆ ಬರುತ್ತೆ ಏನು ಅಂತ. ಊಬರಲ್ಲಿ ಕೊಡ್ತಾ ಇದ್ದಾನೆ, ಬಟ್ ಫುಲ್ಲು ಕಡಿಮೆ ಇದೆ, ಅಕ್ಸೆಪ್ಟ್ ಮಾಡಲೇ ಏನು ಅನ್ನೋದೇ ಗೊತ್ತಾಯ್ತಲ್ಲ. ಬನ್ನಿ ನೋಡೋಣ. ಇಲ್ಲಿ ಡ್ರಾಪ್ ಮಾಡಿ 1/2 hour ಆಗಿತ್ತು, ಇನ್ನೂ ಯಾವುದೂ ಬಾಡಿಗೆ ಬಂದಿಲ್ಲ. ಅದಕ್ಕೆ ತೆಗೆ ಟಿಫನ್ ಆದರೂ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ ಹೋಗೋಣ, ಟಿಫನ್ ಆದರೂ ಮಾಡ್ಕೊಂಬರೋಣ. ಟಿಫನ್ ಮಾಡೋಣ ಅಂತ ಬಂದಿದೆ, ರೈಸ್ ಬಾತ್ ತೊಗೊಂಡಿದ್ದೀನಿ. ಬನ್ನಿ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಡ್ಯೂಟಿ ಎತ್ಕೊಳ್ಳೋಣ. ಇಲ್ಲಿ ಆ್ಯಕ್ಚುಲಿ ಬಂದು 1 hour ಆಯಿತು, 2 ಬಾಡಿಗೆ ಅಕ್ಸೆಪ್ಟ್ ಮಾಡಿಕೊಂಡೆ. 2 ಬಾಡಿಗೆನೂ ನಿಯರ್ ಇನ್ನೇನು ಕಸ್ಟಮರ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ, ಕ್ಯಾನ್ಸಲ್ ಮಾಡಿದ್ರು. 2 ಬಾಡಿಗೆನೂ ಹಂಗೆ ಆಯ್ತು. ಆತಾಗೆ ಬಂದು 1 hour ಟೈಮ್ ವೇಸ್ಟ್ ಆಗೈತೆ ಇವತ್ತು. 1 hour ಆತಾಗೆ ಬಾಡಿಗೆಗಳು ಅಂದರೆ ಕೊಡ್ತಾವನೆ, ಕೊಟ್ಟಿನ್ನೇನು ಕಸ್ಟಮರ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ, ಅಕ್ಸೆಪ್ಟ್ ಮಾಡಿ ಅಷ್ಟೊತ್ತಿಗೆ ಕ್ಯಾನ್ಸಲ್ ಮಾಡ್ತಾವ್ರೆ. ಏನು ಮಾಡೋದು ಹಿಂಗಾದ್ರೆ ಆತಾಗೆ 1 hour ಟೈಮ್ ವೇಸ್ಟಾಗಿ ಖಾಲಿ ಕೂತಿದ್ದೀನಿ ಇವಾಗ. ಬನ್ನಿ ನೋಡೋಣ ಆತಾಗ, ಇನ್ನೇ ಆತಾಗ ವೆಯ್ಟ್ ಮಾಡೋಣ. ಆತಾಗ ನನಗೆ ಆ್ಯಕ್ಚುಲಿ ನಾನು ಕಸ್ಟಮರ್ನ ಡ್ರಾಪ್ ಮಾಡಿದ್ದು 8:20ಕ್ಕೆ, ಈಗ 10:20ಕ್ಕೆ ಒಂದು ಬಾಡಿಗೆ ಸಿಕ್ಕಿದೆ, ಅದು ದುಬಾಸಿ ಪಳ್ಳಿಯ ಕಡೆಗೆ. ಸುಮ್ಮನೆ ಮೂಡೇ ಔಟ್ ಆಗೋಯ್ತದ, ಮನೆಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದೆ. ಒಂದು 5 kilometers ಬಂದಿದೆ ಆಲ್ರೆಡಿ, ಸುಮ್ಮನೆ ಮೂಡೇ ಔಟ್ ಆಗೋಯ್ತದ. ಈಗ ಮನೆ ಕಡೆಗೇನೆ ಸಿಕ್ಕಿದೆ. ಅಷ್ಟೊತ್ತಿಂದ ವೆಯ್ಟ್ ಮಾಡಿ ಫುಲ್ ಮೂಡ್ ಔಟ್ ಆಗೋಯ್ತು ನನಗೆ. 2 hour, ಅದು ಪೀಕ್ ಟೈಮ್ 8:15, ಆಲ್ಮೋಸ್ಟ್ 8:15 ಈಗ 10:15 ಯಾವುದು ಬಾಡಿಗೆಗಳೇ ಬರಲಿಲ್ಲ. ಬಂದಿದೆ 2 ಕ್ಯಾನ್ಸಲ್ ಆದ. ಫುಲ್ ಮೂಡ್ ಔಟ್ ಆಗಿ ಹೋಗಿತ್ತಾಗ ನನಗಂತೂ. ಆತಾಗೆ ಈಗ ಸುಮ್ಮನೆ ಆಗಿದ್ದಲ್ಲಿ ಅಂತ ಅದಕ್ಕೆ ಮನೆ ಖಾಲಿನೇ ಹೊಂಟೋಗೋಣ ಅಂತ ಹೋಗ್ತಾ ಇದೆ. 20 kilometer ಈಗ ಹೆಂಗೋ ಪುಣ್ಯಕ್ಕೆ ಸಿಕ್ಕಿದೆ, ಮನೆ ಕಡೆಗೇನೆ. ಆತಾಗ ಎತ್ಕೊಂಡು ಹೋಗಿ ಅಲ್ಲಿಗೆ ಡ್ರಾಪ್ ಮಾಡ್ತೀನಿ ಅಂತ. ಬನ್ನಿ ಹೋಗೋಣ. ಕಸ್ಟಮರ್ ಕಾಲ್ ಮಾಡ್ತಾ ಇದ್ದಾರೆ. ಕಸ್ಟಮರ್ ಲೊಕೇಶನ್ ಯಾಕೋ ರಾಂಗ್ ಹಾಕಿದ್ದಾರೆ ಅನ್ನಿಸ್ತಾ ಇದೆಯಲ್ಲ. ಕ್ಯಾಬ್ ಬುಕ್ ಆಗಿದೆಯಾ ಸರ್? ಪೂರ್ಣಿಮಾ ಅನ್ನೋ ಹೆಸರಲ್ಲಿ ಬುಕ್ ಆಗಿದೆಯಾ? ಪೂರ್ಣಿಮಾನಾ? ಪೂರ್ಣಿಮಾ. 0992 ಗಾಡಿ ನಂಬರ್. 0992 ಗಾಡಿ ನಂಬರು. ಪೂರ್ಣಿಮಾ ಅನ್ನೋ ಹೆಸರಲ್ಲಿ ಬುಕ್ ಆಗಿದೆ. 9827. ಓಕೆ, ಬಂದಿದೆ. ಮುನ್ನೂರ 365 ಇಲ್ಲ ಇದೆ. ಚೇಂಜ್ ಇದ್ರೆ ಕೊಟ್ಬಿಡಿ, ಇಲ್ಲ ಫೋನ್ ಪೇ ಏನಾದ್ರು ಮಾಡಿದ್ರೆ. ಅದು ಡ್ರಾಪ್ ಆದಮೇಲೆ ಇವಾಗ ಮನೆ ಕಡೆನೇ ಬಂದಿದ್ದೀನಿ. ಇವತ್ತು ನಾನು ದುಡ್ದಿರೋದು ಬಂದು 2600 ರೂಪಾಯಿ. ಆ್ಯಕ್ಚುಲಿ ಇನ್ನೂ ಜಾಸ್ತಿನೇ ದುಡಿಬೋದಿತ್ತು. ಆ ಸೆಂಟ್ರಲ್ ಸುಮ್ಮನೆ ಮೂಡು ಔಟ್ ಆಯಿತು, ಟೈಮು ವೇಸ್ಟ್ ಆಯಿತು. ಆ 2600 ನನಗೆ 650 ರೂಪಾಯಿ CNG ಹೋಗೈತೆ, 50 ರೂಪಾಯಿ ಊಟ, ಅಂದರೆ 700 ರೂಪಾಯಿ ಖರ್ಚಾಗೈತೆ. ಇನ್ನೂ ಒಂದು 2 ಪಾಯಿಂಟ್ ಒಟ್ಟಿನಲ್ಲಿ CNG ಇದೆ. ಆದರೆ ಇದರಲ್ಲಿ ಇವಾಗ ನನಗಂದರೆ 2600 ನನಗೆ ಮಿಕ್ಕಿರೋದು 1900 ರೂಪಾಯಿ ನನಗೆ ಮಿಕ್ಕಿದೆ. ಟೋಟಲಿ ಇವತ್ತು ಒಟ್ಟಿನಲ್ಲಿ 1900 ರೂಪಾಯಿ ನನಗೆ ಉಳಿದಿರೋ ದುಡ್ಡು. ಓಕೆ, ಈಗ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಬಾಯ್.